ಓಕೆ, ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿ 2024 1000 ಏನು ಹುದ್ದೆಗಳನ್ನು ನೇಮಕಾತಿಯನ್ನು ಸಲುವಾಗಿ ಅಪ್ಡೇಟೆಡ್ ಸಿಲೆಬಸ್ ಏನಿದೆ ಮತ್ತು ನಾವು ಏನನ್ನು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮ್ಮ ಜೊತೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಕಳೆದ 20 ಫೆಬ್ರವರಿ 2024 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಆ ಅಧಿಸೂಚನೆಯಲ್ಲಿ ಕೊಡ್ತಕ್ಕಂಥ ಅಪ್ಡೇಟೆಡ್ ಸಿಲೆಬಸ್ ಏನಿದೆ, ಸೊ ಅದರ ಬಗ್ಗೆನೇ ನಾವು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಡೀಟೇಲ್ಸ್ ಆಗಿ ಸ್ಟಡಿಯನ್ನು ಮಾಡ್ತಾ ಇದ್ದೀವಿ. ಸೊ ಆ ಒಂದು ನಿಮ್ಮ ಡೈರೆಕ್ಟ್ಲಿ ನಾನು ನಿಮ್ಮ ಸಿಲೆಬಸ್ಗೆ ಹೋಗ್ತೀನಿ. ಸೊ ಯಾವ ಥರ ಒಂದು ಸಿಲೆಬಸ್ನ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಪೇಪರ್ ಎಷ್ಟಿರುತ್ತೆ, ಸೊ ಅದನ್ನು ಡೀಟೇಲ್ಸ್ ಆಗಿ ನಾವು ನೋಡುವ. ಸೊ ನೀವು ಎಕ್ಸಾಮ್ ಅಂದ ಕೂಡಲೇ ನಾವು ಎಕ್ಸಾಮ್ನ ನೋಡಿದ್ರೆ ಈ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಸಲುವಾಗಿ ಏನು ಎಕ್ಸಾಮ್ ಇದೆಯಲ್ಲ, ಸೊ ಈ ಒಂದು ಎಕ್ಸಾಮ್ನಲ್ಲಿ ಎಷ್ಟು ಪೇಪರ್ ಇರುತ್ತೆ ಅಂದರೆ ಇರೋದು ಈ ಒಂದು 3 ಪೇಪರು. ಸೊ 3 ಪೇಪರ್ ಯಾವ ಅಂತ ಕೇಳಿದ್ರೆ, ಸೊ ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ಒಂದು ಪೇಪರ್ ಬಂದರೆ ಪೇಪರ್ ಯಾವುದಂದರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ 2 ಬರುತ್ತೆ. ಸೊ ಆ ಪೇಪರ್ ಜೊತೆಗೇ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಕಡ್ಡಾಯ ಕನ್ನಡ ಭಾಷೆ, ಇದರ ಬಿಟ್ಟರೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಅವೆರಡು ಪೇಪರ್ ಪ್ಲಸ್ ಈ ಕನ್ನಡ ಒಂದು ಕಂಪಲ್ಸರಿ ಸಬ್ಜೆಕ್ಟು. ನೋಡಿ, ಈ ಕನ್ನಡ ಸಬ್ಜೆಕ್ಟ್ನಲ್ಲಿ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಕೊಟ್ಟಿರಿ, ಈ ಕನ್ನಡ ಟೆಸ್ಟ್ ಪೇಪರು ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 150 ಅಂಕಗಳನ್ನು ಹೊಂದಿರುತ್ತೆ. ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಸೊ ಮಿನಿಮಮ್ ನಿಮಗೆ 50 ಮಾರ್ಕ್ಸ್ ಆದರೂ ಬೀಳಬೇಕು. ಅಂದರೆ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ನೋಡಿ, ನೀವೇನಾದರೂ 50% ಮಾರ್ಕ್ಸ್ನ ತಗೊಳ್ಳಿಲ್ಲ ಅಂದರೆ ನೀವು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ನಲ್ಲಿ ರ್ಯಾಂಕ್ ಬಂದರೂ ಕೂಡ ನಿಮಗೆ ಕನ್ಸಿಡರ್ ಮಾಡಲ್ಲ. ಇದು ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ತಿಳಿತಾ? ಓಕೆ, ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸೋದಿಲ್ಲ. ಅಂದರೆ ಇದೇ 150 ಮಾರ್ಕ್ಸ್ ನೀವೇನು ಟೆಸ್ಟ್ ಪೇಪರ್ನ ರೈಟ್ ಮಾಡ್ತೀರಾ, ಸೊ ಈ ಒಂದು ಪೇಪರ್ ಮಾರ್ಕ್ಸ್ನ ಅವರು ಆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ನಲ್ಲಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಅವರು ಆ ಅಧಿಸೂಚನೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಪಾಸ್ಔಟ್ ಆಗಬೇಕಂದ್ರೆ ಮಿನಿಮಮ್ 50 ಮಾರ್ಕ್ಸ್ ನೀವು ಬೀಳಬೇಕು. 49 ಬಿದ್ದರೆ ನೀವು ಫೇಲ್ ಅಂದಂಗೆ, ಆಯಿತಾ? ಇನ್ನು ನೆಕ್ಸ್ಟ್ ಹೇಳಬೇಕಂದ್ರೆ ಪೇಪರ್ ಫಸ್ಟ್ನ ನಾವು ನೋಡಿದ್ರೆ, ನೋಡಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಪೇಪರ್ ಫಸ್ಟ್ನ ನೀವು ತೊಗೊಂಡ್ರೆ ನೋಡಿ, ಪತ್ರಿಕೆ ಬಂದು ಇದು ಕೂಡ ಎಷ್ಟು ಮಾರ್ಕ್ ಇರುತ್ತೆ ಅಂದರೆ 100 ಮಾರ್ಕ್ಸು. ಇದರ ಸಲುವಾಗಿ ನಿಮಗೆ 2 ಗಂಟೆಗಳ ಟೈಮ್ ಇರುತ್ತೆ. ಈ 100 ಮಾರ್ಕ್ಸ್ನ ಒಂದು ಪೇಪರ್ಸ್ನಲ್ಲಿ ನೀವು ಸ್ಟಡಿ ಏನು ಮಾಡಬೇಕು ನೋಡಿ. ಸ್ಟಡಿ ಏನು ಮಾಡಬೇಕಂದ್ರೆ ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ, ಅಂತೇಳಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಪ್ರಚಲಿತ ಘಟನೆ ಅಂದರೆ ಕರೆಂಟ್ ಅಫೇರ್ಸ್, ಸದ್ಯ ಏನೇನು ನಡೀತಾ ಇದೆ, ಸೊ ಅದರ ಕುರಿತಾದ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಪ್ರಚಲಿತ ಘಟನೆಗೆ ಸಂಬಂಧಿಸಿರ್ತಕ್ಕಂಥ ಸಾಮಾನ್ಯ ಜ್ಞಾನ. ಇನ್ನು ಸೆಕೆಂಡ್ ಒನ್ ನೋಡಿದ್ರೆ ದೈನಂದಿನ ಗ್ರಹಿಕೆಗಳ ವಿಷಯಗಳು. ದೈನಂದಿನ ಗ್ರಹಿಕೆಗಳ ವಿಷಯಗಳು ಯಾವ್ಯಾವ ಇರುತ್ತಲ್ಲ, ಸೊ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಮೆಂಟಲ್ ಹ್ಯಾಬಿಟ್ ಇರ್ಬೋದು, ಅಥವಾ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಸಾಮಾನ್ಯ ವಿಜ್ಞಾನದ ವಿಷಯಗಳ ಕುರಿತಾಗಿರ್ಬೋದು. ಸೊ ಆ ಥರ ಎಲ್ಲ ಅದರಲ್ಲಿ ಕ್ವಶನ್ಸ್ಗಳು ಬಂದಿರುತ್ತೆ. ಸೊ ಇದು ಕೂಡ ನಾವು ಸ್ಟಡಿ ಮಾಡಬೇಕು. ಇನ್ನು ನೆಕ್ಸ್ಟ್ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಸೊ ಈ ಒಂದು ಸಂವಿಧಾನ ಏನು ರೈಟ್ ಮಾಡಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸೊ ಅವರೊಂದು ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಯಾವ ಥರ ಇದೆ, ಸೊ ಅದನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕು. ನೆಕ್ಸ್ಟು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ. ನೋಡಿ, ಟೋಟಲ್ ಭಾರತ ಇತಿಹಾಸ ನಮಗೆ ಓದಬೇಕಾಗಿಲ್ಲ. ಸೊ ಜಸ್ಟ್ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಇತಿಹಾಸ ಇದೆಯಲ್ಲ, ಸೊ ಅದಷ್ಟು ಓದಬೇಕು ಕಂಪಲ್ಸರಿಯಾಗಿ, ಆಯಿತಾ? ಇನ್ನು ನೆಕ್ಸ್ಟ್ ಒಂದು ವಿಷಯನ ನಾವು ತೊಗೊಂಡ್ರೆ
ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಪ್ರಾದೇಶಿಕ ಆಡಳಿತ ಕುರಿತಂಥ ವಿಷಯಗಳ ಬಗ್ಗೆ ನಿಮಗೆ ಅದರಲ್ಲಿ ಕ್ವಶನ್ಸ್ಗಳು ಬಂದಿರ್ತವೆ. ಕ್ವಶನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಕ್ಲಾಸ್ನಿಂದ ನೋಡೋಣ. ಇಲ್ಲಿ ಜಸ್ಟ್ ನಿಮಗೆ ಸಿಲೆಬಸ್ನ ಹೇಳ್ತಾ ಇದ್ದೀನಿ. ಯಾವ ಒಂದು ಸಿಲೆಬಸ್ ನಿಮಗೆ ಕೊಟ್ಟಿರ್ತಾರೆ ನೀವು ಅದನ್ನು ಓದಬೇಕು ಅನ್ನೋದನ್ನು, ಆಯಿತಾ. ಇನ್ನು ನೆಕ್ಸ್ಟ್ ಒಂದು ತಗೊಂಡ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮ. ನೋಡಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳೆಂದ್ರೇನು, ಅದು ಯಾವ ಥರ ಒಂದು ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಉಪಕ್ರಮಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಕರ್ನಾಟಕ ಆರ್ಥಿಕ ಅಭಿವೃದ್ಧಿಯ ಕುರಿತಂಥ ವಿಷಯಗಳು. ಸೊ ಇದಿಷ್ಟೆಲ್ಲ ನೀವು ಸ್ಟಡಿ ಮಾಡಲೇಬೇಕು, ಅದ್ರ ಬಿಟ್ಟರೆ ಬೇರೆ ಏನೇ ಇಲ್ಲ. ಇನ್ನು ಲಾಸ್ಟ್ ಒಂದು ನೋಡಿದ್ರೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂಥ ವಿಷಯಗಳು. ನೋಡಿ, ಕರ್ನಾಟಕ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎಷ್ಟಿವೆ, ಏನು ಇವೆ, ಅದರ ಅಭಿವೃದ್ಧಿ ಕುರಿತು ಸರ್ಕಾರ ಯಾವ ಒಂದು ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಸೊ ಅದರ್ ರಿಲೇಟೆಡ್ ಕ್ವಶನ್ಸ್ಗಳು ಇದರಲ್ಲಿ ಬರುತ್ತೆ. ಸೊ ಈ ಒಂದು ಪೇಪರ್ನ ನೋಡಿದ್ರೆ ಒಟ್ಟು ನಿಮಗೆ 100 ಮಾರ್ಕ್ಸು ಟೈಮ್ ಇರುತ್ತೆ, 2 ಗಂಟೆ. ಸೊ ಇದಿಷ್ಟು ಪತ್ರಿಕೆ ಒಂದು ಅಂದರೆ ಪೇಪರ್ 1ನಲ್ಲಿ ಇದಿಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಇದನ್ನೇ ನೀವು ಸ್ಟಡಿ ಮಾಡಬೇಕು. ಇದನ್ನು ಬಿಟ್ಟರೆ ಬೇರೆ ಮಾಡಿದ್ರೆ ಇದಕ್ಕೆ ಸಂಬಂಧಪಡಲ್ಲ. ಅರ್ಥ ಆಯ್ತಾ? ಓಕೆ, ಬೇಕಾದರೂ ಸ್ಕ್ರೀನ್ಶಾಟ್ನ ತಗೊಳ್ಳಿ. ಇನ್ನು ಪೇಪರ್ 2ನ ನಾವು ನೋಡಿದ್ರೆ, ಪೇಪರ್ 2 ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಸೊ ಪೇಪರ್ 2ನ ನೋಡಿದ್ರೆ ಫಸ್ಟ್ ಒಂದು ಸಬ್ಜೆಕ್ಟ್ ಏನಿದೆ, ಸಾಮಾನ್ಯ ಕನ್ನಡ. ನೋಡಿ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕನ್ನಡ ಏನೇನು ಬರುತ್ತೆ, ಸೊ ಅಷ್ಟು ಎಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅದು ಗ್ರಾಮರ್ ಇರ್ಬೋದು ಅಥವಾ ಇನ್ನಿತರ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ನೀವೆಲ್ಲ ಸ್ಟಡಿ ಮಾಡಲೇಬೇಕು. ಇನ್ನು ಸೆಕೆಂಡ್ ಸಬ್ಜೆಕ್ಟ್ ತೊಗೊಂಡ್ರೆ ಸಾಮಾನ್ಯ ಇಂಗ್ಲೀಷ್. ಸೊ ಜನರಲ್ ಇಂಗ್ಲೀಷ್ ಕೂಡ ನಿಮಗೆ ಬರುತ್ತೆ, ಅದರಲ್ಲಿ ಗ್ರಾಮರ್ ಕೂಡ ನಿಮಗೆ ಬರೋದೆ. ಇನ್ನು ಥರ್ಡ್ ಒಂದು ವಿಷಯನ ತಗೊಂಡ್ರೆ ಕಂಪ್ಯೂಟರ್ ಜ್ಞಾನ. ಕಂಪ್ಯೂಟರ್ ಸಿಲೆಬಸ್ ನಿಮಗಿದೆ ಕಂಪಲ್ಸರಿಯಾಗಿ. ಕಂಪ್ಯೂಟರ್ ಜ್ಞಾನ ನಿಮ್ಗೆ ಬರಲೇಬೇಕು, ಯಾಕಂದರೆ ನೀವು ಗ್ರಾಮ ಆಡಳಿತ ಅಧಿಕಾರಿ ಒಂದು ಪೋಸ್ಟಿಗೆ ನೀವು ಹೋಗೋರಿದ್ದೀರ ಮುಂದೆ ಭವಿಷ್ಯದಲ್ಲಿ, ಹೌದಲ್ವಾ. ಸೊ ಹೀಗಾಗಿ ಕಂಪ್ಯೂಟರ್ ಒಂದು ಜ್ಞಾನದ ಅವಶ್ಯಕತೆ ನಿಮಗೆ ಬೇಕೇ ಬೇಕು, ಹೌದಲ್ವಾ. ಸೊ ಕಂಪ್ಯೂಟರ್ ಕೂಡ ಇದರಲ್ಲಿ ಕಂಪಲ್ಸರಿ ಆಗಿ ಇರುತ್ತೆ. ಸೊ ಒಟ್ಟು ಸಾಮಾನ್ಯ ಕನ್ನಡ ಆಮೇಲೆ ಸಾಮಾನ್ಯ ಇಂಗ್ಲೀಷು ಆಮೇಲೆ ಕಂಪ್ಯೂಟರ್ ಜ್ಞಾನ ಒಟ್ಟು ಎಷ್ಟು ಮಾರ್ಕ್ಸ್ ಅಂದರೆ 100 ಮಾರ್ಕ್ಸಿನ ಒಂದು ಪೇಪರ್ ಇರುತ್ತೆ. ಇದು ಯಾವ ಪೇಪರು? ಪೇಪರ್ ಸೆಕೆಂಡು. ಈ ಪೇಪರ್ ಸೆಕೆಂಡು ಕೂಡ 100 ಮಾರ್ಕ್ಸು. ಇದರ ಸಲ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ ಒಂದು 2 ಅವರ್ ಟೈಮ್ ಇದೆ. ಈ 2 ಅವರ್ನಲ್ಲಿ ಈ ಸೆಕೆಂಡ್ ಪೇಪರ್ ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ಸಿಂಪಲಾಗಿ ಅರ್ಥ ಆಯ್ತಾ ಸಬ್ಜೆಕ್ಟ್ ಯಾವ ಹೇಳಿದ್ರು ಅಂತ? ಬೇಕಾದರೆ ಪೂರ್ತಿಯಾಗಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಪೇಪರ್ ಫಸ್ಟು, ಪೇಪರ್ ಸೆಕೆಂಡು ಇರ್ತಕ್ಕಂಥ ಪ್ರಚಲಿತ ಘಟನೆ ಸಂಬಂಧಿಸ್ತಕ್ಕಂಥ ಸಾಮಾನ್ಯ ಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಅಂದರೆ ಕರ್ನಾಟಕ ಸಂಬಂಧಿಸಿರ್ತಕ್ಕಂಥ ಭಾರತ ಇತಿಹಾಸ, ಕರ್ನಾಟಕ ಸಂಬಂಧಿಸಿದ ಭಾರತ ಭೂಗೋಳ ವಿಷಯ ಇದು ಕೂಡ ಬರ್ತಿದ್ರಲ್ಲಿ. ಅದು ಬಿಟ್ಟರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತಂಥ ವಿಷಯಗಳು. ಕೊನೆಯದಾಗಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ಒಂದು ವಿಷಯಗಳು. ಇನ್ನು ಪೇಪರ್ ಸೆಕೆಂಡ್ನಲ್ಲಿ ನಾವು ನೋಡಿದ್ರೆ ಪೇಪರ್ ಸೆಕೆಂಡು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಬಗ್ಗೆ. ಸೊ ಇದಿಷ್ಟು ಹೋದರೆ ನಿಮಗೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ನಿಮಗೆ ಇದಿಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸಿಲೆಬಸ್ನ ನೀವೆಲ್ಲರೂ ಸ್ಟಡಿ ಮಾಡಲೇಬೇಕಾಗುತ್ತೆ. ಇದರ ಜೊತೆಗೇನೆ ಜಸ್ಟ್ ನಿಮ್ಗೆ ಹೇಳಿದ್ದೆ ಕನ್ನಡ ಒಂದು ಟೆಸ್ಟ್ ಇರುತ್ತೆ, ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಇದು ಕೂಡ ಒಂದು 150 ಮಾರ್ಕ್ಸ್ ಒಂದು ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ಕೂಡ ನೀವು ಮಿನಿಮಮ್ 50% ಅಂದರೆ 50 ಮಾರ್ಕ್ಸ್ ನೀವು ತೊಗೋಬೇಕು. 50% ಇಲ್ಲ ಬಟ್ 50 ಮಾರ್ಕ್ಸ್ ನೀವು ತೊಗೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 150 ಅಂಕಗಳ ಒಂದು ಪೇಪರ್ ಇರುತ್ತೆ. ಮಿನಿಮಮ್ ನೀವು 50 ಮಾರ್ಕ್ಸ್ನದಲ್ಲಿ ತೊಗೋಬೇಕು. ಸೊ ಹೀಗಾಗಿ ಈ ಒಂದು ಎಕ್ಸಾಮ್ ಹೆಂಗಿರುತ್ತೆ ಅಂದರೆ 3 ಪೇಪರ್ ಆಗಿರುತ್ತೆ. ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಇದು ಬರೋದೆ, ಆಯಿತಾ. ಇನ್ನು ಈ ಪೇಪರ್ ಆನ್ಲೈನ್ ನಡೆಯುತ್ತೋ ಅಥವಾ ಆಫ್ಲೈನ್ ನಡೆಯುತ್ತೋ ಅಂತ ಒಂದು ಕನ್ಫ್ಯೂಸ್ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ಈ ಪೇಪರ್ ಕೂಡ
ಆಫ್ಲೈನ್ OMR ಮಾದರಿಯ ಮೂಲಕ ಪರೀಕ್ಷೆಯನ್ನು ನಡೆಸ್ತಾರೆ. ಅಂದರೆ ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ, OMR ಆನ್ಸರ್ ಶೀಟ್ ಕೊಡ್ತಾರೆ. ಅದರಲ್ಲಿ ನೀವು ಕ್ವಶನ್ಸ್ಗಳನ್ನು ಓದಿ ಜಸ್ಟ್ ನಿಮಗೆ OMR ಶೀಟ್ ಮೇಲೆ OMR ನಿಮ್ಗೆ ಗೊತ್ತಿರುತ್ತಲ್ಲ, ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ನಾಲ್ಕು ಒಂದು ಸರ್ಕಲನ್ನು ಕೊಟ್ಟಿರ್ತಾರೆ. ಯಾವ್ದು ಆನ್ಸರ್ ಕರೆಕ್ಟ್ ಇರುತ್ತೆ ಅಂದರೆ MCQ ಟೈಪ್ ಕ್ವಶನ್ಗಳು ಇರ್ತವೆ. ಯಾವ ಕ್ವಶನ್ಸ್ ಕರೆಕ್ಟ್ ಇರುತ್ತೆ, ಯಾವ ಆಪ್ಷನ್ ಕರೆಕ್ಟ್ ಇರುತ್ತೆ ಅದನ್ನು ನೀವು ರೌಂಡಾಗಿ ಅಲ್ಲಿ ಮಾಡಬೇಕಾಗುತ್ತೆ. ಸೊ ಅಂದ್ರೇ ಆಫ್ಲೈನ್ ಮೋಡ್ನಲ್ಲಿ ಈ ಎಕ್ಸಾಮ್ನವರು ನಡೆಸ್ತಾರೆ. ಇನ್ನು ಈ ಒಂದು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ನಡೆಸಲಾಗುತ್ತೆ. ಅಂದರೆ ನಮ್ಮ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆಯಲ್ಲ, ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆನಾ, ಅರ್ಥ ಆಯ್ತಾ? ಈ ಎಕ್ಸಾಮು ಆಫ್ಲೈನ್ ಮೋಡ್ನಲ್ಲಿ ಇರುತ್ತೆ, ಆನ್ಲೈನ್ ಇಲ್ಲ. OMR ಶೀಟ್ ಮೂಲಕ ನಿಮ್ಮ ಒಂದು ಪರೀಕ್ಷೆನವರು ತೆಗೆದುಕೊಳ್ಳುತ್ತಾರೆ. ಇನ್ನು ಕೊನೆಯದಾಗಿ ಒಂದು ವಿಷಯ ಹೇಳಬೇಕಂದ್ರೆ ಇದ್ರಾಗೆ ನೆಗೆಟಿವ್ ವ್ಯಾಲ್ಯುವೇಷನ್ ಇದರಲ್ಲಿ ಇರುತ್ತೆ ನೋಡಿ. ನೆಗೆಟಿವ್ ವ್ಯಾಲ್ಯುವೇಷನು, ಈ ನೆಗೆಟಿವ್ ವ್ಯಾಲ್ಯುವೇಷನ್ ಅಂದರೆ ಏನು ನೋಡಿ. ನೀವು ನೆಗೆಟಿವ್ ವ್ಯಾಲ್ಯುವೇಷನ್ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯಗಳನ್ನು ಕೊಟ್ಟಿರ್ತಾರೆ, ಹೌದಾ? ಸೊ ಈ 4 ಪರ್ಯಾಯಗಳ ಪೈಕಿ ನಿಮಗೆ ಒಂದು ಪರ್ಯಾಯನ ನೀವು ಚಾಯ್ಸ್ ಮಾಡಬೇಕು. ಅಂದರೆ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಂದರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಿಸ್ಟಮ್ ಇದೆ. ಅರ್ಥ ಆಯ್ತಾ ಹೇಳಿದ್ರೆ, ನೀವು ಆನ್ಸರ್ ಸಪೋಸ್ ಕ್ವಶನ್ ನಂಬರ್ 1ಗೆ B ಆಪ್ಷನ್ ಇದ್ದರೆ ನೀವು B ಅಂತ ಕರೆಕ್ಟಾಗಿ ಸರ್ಕಲ್ ಮಾಡಬೇಕು. ಸಪೋಸ್ ನೀವೇನಾದರೂ A ಅಂತ ಅಲ್ಲಿ ಆಪ್ಷನ್ ಹಾಕಿದ್ರೆ ಈ 1 ಮಾರ್ಕ್ಸ್ ಜೊತೆ ಅದರಲ್ಲಿರ್ತಕ್ಕಂಥ 0.25 ಮಾರ್ಕ್ಸ್ ಕೂಡ ನಿಮಗೆ ಕಟ್ ಆಗುತ್ತೆ. ಅಂದರೆ 0.25, 4 ಅಂಶ ಅಂದರೆ ಎಷ್ಟು? 0.25 ಮಾರ್ಕ್ಸಲ್ಲಿ ನಿಮಗೆ ಅದರಲ್ಲಿ ನೆಗೆಟಿವ್ ಮಾಡ್ತಾರೆ, ಹೌದಾ? ಸೊ ಇದಿಷ್ಟು ನಿಮಗೆ ಲೆಕ್ಕದಲ್ಲಿ ಇಟ್ಕೊಂಡು ನೆಗೆಟಿವ್ ಸಿಸ್ಟಮ್ ಇದೆ. ಇದರಲ್ಲಿ ಎಷ್ಟು ಅಂದರೆ 0.25 ಮಾರ್ಕ್ಸ್ನ ಅದರಿಂದ ಮೈನಸ್ ಆಗ್ತಾ ಹೋಗುತ್ತೆ. ಸಪೋಸ್ ನೀವು 10 ಕ್ವಶನ್ನ ಸಾಲ್ವ್ ಮಾಡಿದ್ದೀರಾ. ಸೊ 10 ಕ್ವಶನಲ್ಲಿ 4 ಕ್ವಶನ್ ನಿಮ್ಮದು ಏನಾದ್ರು ತಪ್ಪಾಗಿದ್ದರೆ, 10 ಕ್ವಶನ್ನಲ್ಲಿ 4 ಕ್ವಶನ್ ತಪ್ಪಾಗಿದೆ, ನಿಮಗೆ ಅಷ್ಟು ಅಲ್ಲಿ ಸಿಗೋದು ಮಾರ್ಕ್ಸ್ ಎಷ್ಟಪ್ಪ ಅಂದರೆ 9 ಮಾರ್ಕ್ಸ್ ಅಷ್ಟೇ, 10 ಮಾರ್ಕ್ಸ್ ಸಿಗಲ್ಲ. ಯಾಕಂದರೆ ಅವು 4 ಕ್ವಶನ್ಸ್ಗಳು ಏನಾದ್ರು ತಪ್ಪಾಗಿದ್ರೆ ಪ್ರತಿ ಒಂದು ಥರದ್ದು 0.25 ಕಟ್ ಮಾಡಿದ್ರೆ 0.25 ಮಾರ್ಕ್ಸಲ್ಲಿ ಅಂದರೆ 1 ಮಾರ್ಕ್ಸ್ ಇತ್ತು. ಸೊ 1 ಮಾರ್ಕ್ಸಲ್ಲಿ ನಿಮ್ಮದು ನೆಗೆಟಿವ್ ಆಗುತ್ತೆ. ಸೊ ಹೀಗಾಗಿ ನಿಮ್ಮ ಒಂದು ಸ್ಕೋರ್ ಕೂಡ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಆನ್ಸರ್ ಏನೇ ಮಾಡಿದ್ರು ಕೂಡ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕು. ಇದೇ ಥರ ಸೇಮ್ ನೀವು PG ನೀಟ್ ಎಕ್ಸಾಮಲ್ಲಿ ಕೂಡ ಇರುತ್ತೆ ನೆಗೆಟಿವ್ ಸಿಸ್ಟಮ್. ಸೊ ಅದು ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ನಿಮಗೆ ನೆಗೆಟಿವ್ ಸಿಸ್ಟಮ್ಗಳನ್ನು ಕೊಟ್ಟಿರ್ತಾರೆ, ಆಯಿತಾ? ಓಕೆ, ಇನ್ನು ಕೊನೆಯದಾಗಿ ನಿಮ್ಗೊಂದು ವಿಷಯ ಹೇಳಬೇಕಂದ್ರೆ ಈ ಒಂದು ಸಿಲೆಬಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕೇವಲ ಬರೀ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಡಲ್ಲ. ಇದರಲ್ಲಿ ನಿಮಗೆ ಸೈನ್ಸ್ ಕೂಡ ಕ್ವಶನ್ಗಳು ಬಂದಿರುತ್ತವೆ. ಆ ಸೈನ್ಸ್ ವಿಷಯದ ಏನು ಚಾಪ್ಟರ್ ಇರ್ಬೋದು ಅಥವಾ ಕ್ವಶನ್ಸ್ಗಳಿರ್ಬೋದು, MCQ ಕ್ವಶನ್ಸ್ ಇರ್ಬೋದು, ಥಿಯರಿ ಕ್ವಶನ್ಸ್ ಆಗಲಿ, ಅಂದರೆ MCQ ಬಿಟ್ಟು ಅಂದರೆ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ಅದ್ರ ಬಿಟ್ಟರೆ ಈ ಒಂದು ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು. ಈ ವಿಷಯದ ಕುರಿತಾಗಿ ನಾವು ನಮ್ಮ ಕ್ಲಾಸ್ನಲ್ಲಿ ಟೋಟಲಾಗಿ ಫ್ರೀ ಆಫ್ ಕಾಸ್ಟ್ ನಾವು ವಿಡಿಯೋಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿ ದುಡ್ಡನ್ನು ಕಟ್ಟೋದಿಲ್ಲ, ಜಸ್ಟ್ ಫ್ರೀ ಆಫ್ ಕಾಸ್ಟ್. ಜಸ್ಟ್ ನೀವು ವಿಡಿಯೋಗಳನ್ನು ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಆಯಿತಾ? ಉಳಿದ ಎಲ್ಲ ವಿಷಯಗಳು ನಾನೇನು ಕೊಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿರೋದು ಈ ಒಂದು ಸಾಮಾನ್ಯ ಜ್ಞಾನ ಅಂದರೆ GK ಪ್ಲಸ್ ಸೈನ್ಸು, ಅದ್ರ ಬಿಟ್ಟರೆ ಕಂಪ್ಯೂಟರ್ ಜ್ಞಾನ. ಸೊ ನಾನು ಜಾಸ್ತಿ ಕೊಡೋದು ನಿಮಗೆ ಕರ್ನಾಟಕ TET, GPSTR, HSTR ಕುರಿತಾದಂಥ ವಿಡಿಯೋಸ್, FDA, SDA. ಸೊ ಇದರದ ಒಂದು ವಿಡಿಯೋಸ್ ನಾನು ಜಾಸ್ತಿ ಮಾಡ್ತೀನಿ. ಬಟ್ ಈಗ ಸದ್ಯ ಜಸ್ಟ್ ಇವರೊಂದು ಅಧಿಸೂಚನೆ ಬಿಟ್ಟಿದ್ದಾರೆ. ಸೊ ನಿಮಗೆಲ್ಲರೂ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋಸ್ಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ. ಸೊ ತಾವೆಲ್ಲರೂ ಇದರಲ್ಲಿ ಜಾಯ್ನ್ ಆಗ್ಬೋದು, ಜಾಯ್ನ್ ಆಗಿ ನೋಡಬಹುದು. ನಿಮಗೇನಾದರೂ ಇನ್ನೂ ಈ ಒಂದು ಗ್ರಾಮ ಆಡಳಿತ ಅಧಿಕಾರದ ಒಂದು ಏನಾದರೂ ಕ್ವಶನ್ಸ್ಗಳಿದ್ದರೆ ಕೆಳಗಡೆ ನೀವು ಕಾಮೆಂಟ್ ಹಾಕಿ ನಿಮ್ಮ ಪ್ರಶ್ನೆಗಳನ್ನು ನಮ್ಗೆ ಕೇಳ್ಬೋದು, ನಾವು ನಿಮಗೆ ಉತ್ತರ ಕೊಡ್ತೀವಿ. ಇದಲ್ಲದೆ ಮುಂದಿನ ಒಂದು ವೀಕದಿಂದ ನಾವು ಈ ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು, ಸಾಮಾನ್ಯ ಜ್ಞಾನ ವಿಷಯ ಅಂದರೆ ಸೈನ್ಸ್ ಕುರಿತು ಆಲ್ರೆಡಿ ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನೀವು ಅಲ್ಲಿ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ಕೆಲವೊಂದು ಕ್ಲಾಸನ್ನು ನೋಡಿದ್ದೀವಿ ನಾವು,
ಇದು ಅಧಿಸೂಚನೆ ಬಿಟ್ಟ ತಕ್ಷಣ ಅವರು ಚಾಲೂ ಮಾಡಿದ್ದಾರೆ. ನಾನು ಕಂಪ್ಯೂಟರ್ ಹೇಳ್ತೀನಿ, ಕನ್ನಡ ಹೇಳ್ತೀನಿ, ಸಾಮಾನ್ಯ ಇಂಗ್ಲೀಷ್ ಹೇಳ್ತೀನಿ, ಎಷ್ಟು ಫೀಸ್ ಅಂತ. ಇಲ್ಲಿ ಯಾವುದೇ ರೀತಿ ಫೀಸ್ನ ಕೊಡೋದಿಲ್ಲ, ಜಸ್ಟ್ ಫ್ರೀ ಆಫ್ ಕಾಸ್ಟ್ ಕ್ಲಾಸ್ ಇದೆ. ಸೊ ತಾವು ಜಾಯ್ನ್ ಆಗಿ ವಿಡಿಯೋಸ್ಗಳನ್ನು ತಪ್ಪದೆ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ಗಳನ್ನು ನೀವು ಕಾಮೆಂಟ್ಸ್ ಮುಖಾಂತರ ಕ್ಲಿಯರ್ ಮಾಡ್ಕೋಬಹುದು, ಆಯಿತಾ? ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸೈನ್ಸ್ ವಿಷಯದ ಪರದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ, ಕಂಪ್ಯೂಟರ್ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೀವು ನೋಡ್ತಾಯಿರಿ. ಹಾಗೆ ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.